ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ದೊಡ್ಡ ವಜ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವಾಗ ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ಮಹಿಮೆಯ ಭಾಗ 2. ಮೊದಲನೇ ಭಾಗದಲ್ಲಿ ನೀವು ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯ ಮಹಿಮೆ, ತಂದೆ ತಾಯಿಯ ಸೇವೆಯಲ್ಲಿ ಹೆಸರು ಮಾಡಿದ ಶ್ರವಣಕುಮಾರ ಮತ್ತು ಜಾತ್ರೆಯ ಪ್ರಾರಂಭದ ವೀರಭದ್ರೇಶ್ವರ ಸ್ವಾಮಿ ಕುಣಿತವನ್ನು ನೀವೆಲ್ಲ ನೋಡಿದ್ರಲ್ವಾ. ಭಾಗ 2ರಲ್ಲಿ ನಾನು ನಿಮಗೆ ತೋರಿಸಿಕೊಟ್ಟಿರೋದು ದೇವರ ಕೊಂಡ ದಾಟುವುದು, 3 ದೇವರುಗಳ ಮಹಾಸಂಗಮ, ಹೋಳಿಗೆ ಊಟ, ರಥ ಮತ್ತು ಸುಂದರವಾದ ದೃಶ್ಯವನ್ನು ನೋಡ್ಕೊಂಬರೋಣ ಬನ್ನಿ. ಶ್ರೀ ದಶರಥ ರಾಮೇಶ್ವರ ಸ್ವಾಮಿಗೆ ಭಕ್ತಾದಿಗಳು ಪ್ರತಿದಿನ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ, ಶಿವ ಸಹಸ್ರನಾಮ ಮತ್ತು ಇಲ್ಲಿ ತುಂಬ ಪ್ರಸಿದ್ಧಿಯಾದ ಶ್ರೇಷ್ಠ ಪವಿತ್ರವಾದ ಹೋಳಿಗೆ ತುಪ್ಪದ ಆರಾಧನೆ ಮಾಡಿಸಬಹುದು. ಇದರಿಂದ ಕಷ್ಟ ದೂರವಾಗಿ ನೆಮ್ಮದಿ ಜೀವನ ಮಾಡಬಹುದು ಎನ್ನಲಾಗಿದೆ. ಶ್ರೀ ದಶರಥ ರಾಮೇಶ್ವರ ಸ್ಥಳದಲ್ಲಿ ಪ್ರತಿ ವರ್ಷ ಜಾತ್ರೆ ಮಹೋತ್ಸವದಂದು ದೇವರ ಕೊಂಡ ದಾಟುವುದು ಒಂದು ವಿಶೇಷವಾದ ಆಚರಣೆ ಆಗಿದೆ. ನೀವೀಗ ನೋಡುತ್ತಿರುವ ದೃಶ್ಯ ದಶರಥ ರಾಮೇಶ್ವರ ಸ್ವಾಮಿ ಉತ್ಸವ ಮೂರ್ತಿ, ಕಂಚಿಪುರದ ಶ್ರೀ ಕಂಚಿವರದ ರಾಜಸ್ವಾಮಿ,
ಮತ್ತು ದಸುಡಿಯ ಶ್ರೀ ಆಂಜನೇಯ ಸ್ವಾಮಿ ದೇವರುಗಳ ಮಹಾಸಂಗಮ. ಈ ದೃಶ್ಯವಂತೂ ರೋಮಾಂಚನ ಉಂಟು ಮಾಡುತ್ತೆ. ಇದನ್ನು ನೋಡಿ ಭಕ್ತಾದಿಗಳು ಆನಂದದಿಂದ ಭಕ್ತಿ ಭಾವದಲ್ಲಿ ಮೈಮರೆಯುತ್ತಾರೆ. ಹಿಂದೆ ತ್ರೇತಾಯುಗದಲ್ಲಿ ರಾಮ ಅಂದರೆ ಇಲ್ಲಿನ ದಶರಥ ರಾಮೇಶ್ವರ, ಸುಗ್ರೀವ ಅಂದರೆ ಇಲ್ಲಿನ ಸುಗ್ರೀವ ಅಂದರೆ ಕಂಚಿ ವರದರಾಜಸ್ವಾಮಿ, ನಂತರ ಇಲ್ಲಿನ ಆಂಜನೇಯ ಅಂದರೆ ದಸೂರಿ ಶ್ರೀ ಆಂಜನೇಯ ಸ್ವಾಮಿ, ಈ ಮೂರು ದೇವರುಗಳ ಸಮ್ಮಿಳಿತವಾಗಿ ಈ ಒಂದು ತ್ರೇತಾಯುಗದಿಂದನೂ ಕೂಡ ಈ ಒಂದು ಸ್ಥಳಕ್ಕೆ ತನ್ನದೇ ಆದ ಒಂದು ಚಾರಿತ್ರಿಕ ಇತಿಹಾಸ ಇತ್ತು. ಅಲಂಕಾರದಿಂದ ಕೂಡಿದ ತುಂಬ ಸುಂದರವಾದ ರಥದಲ್ಲಿ ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯು ಕುಳಿತಿದ್ದಾರೆ. ನಾವು ನಮ್ಮ ತಾತಾರ ಕಾಲದಿಂದನೂ ಬರ್ತಾ ಇದ್ವಿ. ಚಿಕ್ಕ ಮಕ್ಕಳು ನಾವಿನ್ನು 4 ವರ್ಷದ ಮಕ್ಕಳು 6 ಮೈಲಿಯಿಂದ ನಡ್ಕೊಂಬರ್ತಾ ಇದ್ವಿ. ಅವಾಗ ಈ ಥರ ದಾರಿ ಎಲ್ಲ ಏನೂ ಇರಲಿಲ್ಲ. ನಡ್ಕೊಂಡು ಬೇಲಿ ಸಾಲು ಕರಡಿಗಳಿಗೆ ಎದ್ರಿಕೊಂಬಿಟ್ಟು ಕರಡಿ ಬಂತು ಅಂತ ಓಡ್ ಬರ್ತಾಯಿದ್ರು. ಎಲ್ಲ ಅನುಕೂಲ ಮಾಡ್ಕೊಂಡು ಇವತ್ತು ಭಕ್ತಾದಿಗಳೆಲ್ಲ ಜಾಸ್ತಿ ಬರ್ತಾ ಇದ್ದಾರೆ. ಚಿಕ್ಕ ಮಕ್ಕಳಲ್ಲೆಲ್ಲ ಮಕ್ಕಳಿಗೆಲ್ಲ ಹೆಸರಿಡಬೇಕು ಅಂದರೆ ರಾಮು, ರಾಮೇಶ, ದಶರಥ ಈ ಥರ ಹೆಸರುಗಳನ್ನೇ ಇಡಬೇಕು ನಾವು. ಹೆಣ್ಮಕ್ಳಿಗೆಲ್ಲ ಗಂಗಾ ಅಂತಲೇ ಜಾಸ್ತಿ ಹೆಸರಿಡಬೇಕು ನಾವು. ರುಚಿಯಾದ ಊಟ ಅಂದರೆ ಅದು ಹೋಳಿಗೆ ಊಟ. ಜಾತ್ರೆಗೆ ಬಂದಂತಹ ಭಕ್ತಾದಿಗಳು ಹೋಳಿಗೆ ಊಟ ಮಾಡದೆ ಹೋಗೋದೇ ಇಲ್ಲ. ಎಷ್ಟೇ ಸಾವಿರ ಭಕ್ತಾದಿಗಳು ಬಂದ್ರೂ ಎಲ್ಲರಿಗೂ ಒಬ್ಬಟ್ಟು ಸಿಕ್ಕೇ ಸಿಗುತ್ತೆ. ಇಲ್ಲಿ ನೀವೇ ನೋಡಿ, ಸಾವಿರಾರು ಒಬ್ಬಟ್ಟುಗಳನ್ನು ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಇಲ್ಲಿ ಬಿಸಿಯನ್ನ ಬೇಳೆ ಸಾರು ಮತ್ತು ಪಲ್ಯ ತಯಾರಿಸುತ್ತಿದ್ದಾರೆ. ಬಂದ ಜನರಿಗೆಲ್ಲ ಬಾಯಿ ಸಿಹಿ ಮಾಡಲು ಪಾಯಸ ಕೂಡ ರೆಡಿಯಾಗಿದೆ.
ಇಲ್ಲಿ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಕರೆದು ದಾಸೋಹ ರೂಪದಲ್ಲಿ ಊಟ ನೀಡುತ್ತಿರುವ ಅನ್ನದಾನಿಗಳಿಗೆ ನನ್ನ ನಮಸ್ಕಾರಗಳು. ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯ ಪವಾಡ ಮತ್ತು ಸತ್ಯವಾದ ಒಂದು ಮಾತನ್ನು ನಾನು ತಿಳ್ಕೊಂಡೆ. ಅದನ್ನು ಗುರುಗಳಿಂದನೇ ಕೇಳಿ. ಇಡೀ ಪ್ರಪಂಚವೇ, ವಿಶೇಷವಾಗಿ ಇಡೀ ಹಿಂದೂಸ್ತಾನ, ಇಡೀ ಭಾರತ ಒಂದು ಜಡ್ಜ್ಮೆಂಟ್, ಒಂದು ತೀರ್ಪಿಗಾಗಿ ಕಾಯ್ತಾ ಇತ್ತು. ಸುಮಾರು 25 ವರ್ಷಗಳ ಸುದೀರ್ಘ ಒಂದು ಪ್ರಕರಣದ ಮರುಪರಿಶೀಲನೆಯ ನಂತರ ಅಯೋಧ್ಯ ತೀರ್ಪು ಹೊರಬಿತ್ತು ಇತ್ತೀಚೆಗೆ. ಈ ಒಂದು ತೀರ್ಪು ಹೊರಬಿರುವುದಕ್ಕಿಂತ ಮುಂಚಿತವಾಗಿ ಇಲ್ಲಿನ ಸ್ವಾಮಿಯು ಅಂದರೆ ದಶರಥ ರಾಮೇಶ್ವರ ಸ್ವಾಮಿಯು 3 ತಿಂಗಳು ಮುಂಚಿತವಾಗಿಯೇ ತನ್ನ ಭಕ್ತಾದಿಗಳಿಗೆ ಹೇಳಿದರು ಏನಂತ, ಈ ತೀರ್ಪು ನಮ್ಮ ಪರವಾಗಿ ಅಂದರೆ ಹಿಂದೂಗಳ ಪರವಾಗಿ ಬರುತ್ತೆ ಅಂತ ಹೇಳಿದರು. ಹಾಗೂ ಈ ತೀರ್ಪಿನ ಉದ್ದೇಶಕ್ಕಾಗಿ ಸುಪ್ರೀಂ ಕೋರ್ಟ್ ರಚಿಸಿದಂತಹ ಈ ಒಂದು ಪುರಾತತ್ವ ಇಲಾಖೆ, ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ಆರ್ಚಿಯಾಲಜಿಕ್ ಸರ್ವೆ ಆಫ್ ಇಂಡಿಯಾ, ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಸೂಚಿಸಿದಂತಹ ಸ್ಥಳಗಳ ಪೈಕಿ ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ವಜ್ರವು ಕೂಡ ಒಂದಾಗಿತ್ತು. ನಂತರ ಆ ಒಂದು ಸಮಿತಿ, ಆ ಪುರಾತತ್ವ ಇಲಾಖೆ ಸೂಚಿಸಿದಂತಹ ಸ್ಥಳಗಳ ಪೈಕಿ ಈ ದಶರಥ ರಾಮೇಶ್ವರ ವಜ್ರವು ಸರಿಸುಮಾರು ತನ್ನದೇ ಆದ ಒಂದು ವಿಶೇಷತೆಯನ್ನು ಒಳಗೊಂಡಿತ್ತು. ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ದೊಡ್ಡ ವಜ್ರಕ್ಕೆ ಬರಲು ಇಷ್ಟಪಡುವ ಭಕ್ತರು ಚಿತ್ರದುರ್ಗದಿಂದ ಹೊಸದುರ್ಗಕ್ಕೆ ಬಂದು ಇಲ್ಲಿನ ಪ್ರೈವೇಟ್ ಬಸ್ ಮೂಲಕ ನೇರ್ಲೆಕೆರೆಗೆ ಬಂದು ತಲುಪಬೇಕು. ಹಾಗೆ ಬೆಂಗಳೂರಿಂದ ಬರುವವರು ಚಿಕ್ಕನಾಯಕನಹಳ್ಳಿಯ ಮಾರ್ಗವಾಗಿ ಹುಳಿಯಾರ್ ತಲುಪಿ ಅಲ್ಲಿಂದ ನೇರ್ಲೆಕೆರೆ ತಲುಪಬಹುದು. ಎಲ್ಲರಿಗೂ ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ದರ್ಶನ ಸಿಗಲಿ. ಶುಭಂ. Shiva.